Hello guys, welcome to my channel Mr. Kannadu. So guys, ಇದು ನನ್ನ ಆಕ್ಚುಲಿ ಫಸ್ಟ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಆಕ್ಚುಲಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಸೊ ವಿಡಿಯೋ ಸ್ಟಾರ್ಟ್ ಆಗೋದ್ರಿಂದ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಸೊ ಮೈ ನೇಮ್ ಇಸ್ ಅದರ್ ಎಸ್ ರವಿ. ಸೊ ಈ ಚಾನಲ್ ಅಲ್ಲಿ ನಿಮಗೆ ಫ್ಯೂಚರ್ ಅಲ್ಲಿ ಜಸ್ಟ್ ರಿಯಾಕ್ಷನ್ ವಿಡಿಯೋಸ್ ಮತ್ತೆ ಫನ್ ವಿಡಿಯೋಸ್ ನೋಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಫಸ್ಟ್ ವಿಡಿಯೋ ಸೊ ಸಖತ್ತಾಗೆ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಗೈಸ್. So guys, first video ನೋಡೋಣ. Slow ball. Now then. I love you too, baby. Hello. Tag your friends guys. Tag your friends. ಇರ್ತಾರಲ್ಲ ಹೆಂಗೋ ಇರ್ತಾರೆ. ನೀವೆಲ್ಲರೂ ಸಿಂಗಲ್ಸ್ ಅಲ್ಲ ಗೊತ್ತೇ ಇರ್ಬೋದು ಫ್ರೆಂಡ್ಸ್ ಅಲ್ಲಿ. ಸೊ ನೆಕ್ಸ್ಟ್ ವಿಡಿಯೋ ನೋಡೋಣ. ಬೇಗ ಶಾಲೆ ಕಣ್ಣಲ್ಲಿ ನಾನು ಬಂದು ಸೇರಲೇ ಹೆಂಗೆಂಗೋ ಆಡ್ತಾನೆ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ಕಟ್ಬೇಕು ಇವನಿಗೆ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಬೇಕು ಗೈಸ್. ಆ ಥರ ಎಲ್ಲ ವಿಡಿಯೋ ಮಾಡೋಕ್ಕೆ ಧೈರ್ಯ ಬೇಕು, ಲೈಕ್ ಕೊಡಲೇಬೇಕು ಅವರಿಗೆಲ್ಲ. ಸೊ ನೋಡೋಣ ನೆಕ್ಸ್ಟ್ ವಿಡಿಯೋ. ಒಂದು ಫೇಮಸ್ ಇನ್ಫ್ಲುಯೆನ್ಸರ್ ಗೊತ್ತಿರ್ಬೋದು ಇನ್ಸ್ಟಾಗ್ರಾಮಲ್ಲಿ. ಸೊ ವಿಕಿಪೀಡಿಯಾ ನೋಡೋಣ ವಿಡಿಯೋ. ಏನಂತೆ? ಅದು ಒಂದು ಇಂಜಿನಿಯರಿಂಗ್ ಕಾಲೇಜು ಊರಾಚೆ ಇದೆಯಲ್ಲ, ದಿನ ಬಸ್ಸಲ್ಲಿ ಓಡಾಡ್ತಾನೆ, ಜಾಗ ಸಿಗೋದಿಲ್ಲ, ನಿಂತ್ಕೊಂಡೇ ಓಡಾಡಬೇಕು, ಅದಕ್ಕೆ ಸುಸ್ತಾಗ್ಬಿಡಿ. ನಂದೇ ಹಳೆ ಸ್ಕೂಟ್ರ್ ಇದೆಯಲ್ಲ, ಅದನ್ನ ತಗೊಂಡು ಹೋಗ್ಬೋದಲ್ಲ. ರೀ, ಇಂಜಿನಿಯರಿಂಗ್ ಕಾಲೇಜ್ ಯಾರಾದರೂ ಹಳೆ ಗಾಡಿ ತೊಗೊಂಡು ಹೋಗ್ತಾರೇನ್ರಿ? ಆಯ್ತು ಬಿಡು, ಹೊಸ ಬೈಕೆ ಕೊಡ್ಸೋಣ. ಇವಾಗಿನ ಕಾಲದ ಹುಡುಗರು ಯಾವ ಬೈಕ್ ಓಡಿಸ್ತಾರೆ? ಇವನೇ ನಿಮ್ಮ ಅಮ್ಮನ ಹತ್ರ ಮಾತಾಡಿದೆ, ನಿನ್ಗೊಂದು ಡ್ಯೂಕ್ ಬೈಕ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಕಾಲೇಜಿಗೆ ಬಸ್ಸಲ್ಲೆಲ್ಲ ಹೋಗಿ ಬರಬೇಡ, ಬೈಕಲ್ಲಿ ಆರಾಮಾಗಿ ಹೋಗಿ ಬಂದು ಚೆನ್ನಾಗಿ ಓದ್ಕೊಂಡಿರೋ, ಆಯಿತಾ? ಇಲ್ಲಪ್ಪ, ನೀವು ನನಗೆ ಬೈಕ್ ಕೊಡ್ಸೋದು ಬೇಡ. ಕಾಲೇಜ್ ಫೀಸ್ ತುಂಬ್ತಾ ಇದ್ದೀರಲ್ಲ, ಅಷ್ಟೇ ಸಾಕು. ನನಗೆ ಡ್ಯೂಕೇನೋ ಇಷ್ಟ, ಆದರೆ ಕೆಲ್ಸಕ್ಕೆ ಸೇರಿದ ಮೇಲೆ ನನ್ನ ಸ್ವಂತ ದುಡ್ಡಲ್ಲಿ ತೊಗೋಬೇಕು ಅಂತ ನನ್ನ ಆಸೆ. ಅಯ್ಯೋ, ನಾನು ಕೊಡಿಸ್ತೀನಿ ಅಂತ ಅನ್ಕೋಬೇಡ, ಸಾಲ ಅಂತ ಅನ್ಕೋ. ನಿನಗೆ ಕೆಲಸ ಸಿಕ್ಕಿದ್ಮೇಲೆ ನೋಡೋಣ. ಮತ್ತು ಮುಂದಿನ ವಾರ ನಾನು ಊರಲ್ಲಿಲ್ಲ, ನಿನ್ನ ಅಕೌಂಟ್ಗೆ ದುಡ್ಡು ಹಾಕಿರ್ತೀನಿ, ಅದೇನು ಅಂತ ಹೋಗಿ ತಂದ್ಕೊಂಬಿಡು. ಸರಿಯಪ್ಪ. ಲವ್ 10,000 ಹಾಕಿದ್ದೀನಿ ನೋಡು. ಲವ್ 15,000 ಮಾತಾಗಿತ್ತಲ್ಲೋ. 2 ತಿಂಗಳಾದ್ಮೇಲೆ ಹೆಂಗೂ ಫ್ರೀ ಸರ್ವಿಸ್ ಇದೆಯಲ್ಲ, ಉಳಿದವಾಗ ಹಾಕ್ತೀನಿ ಬಿಡು. ಹೇಳಿ ಗೈಸ್, ಈ ಥರ ಎಲ್ಲ ಮಾಡಬಾರ್ದು. ನಾನೇನೋ ಎಮೋಷ್ನಲ್ ವಿಡಿಯೋ ಇರ್ಬೋದು ಅಂದ್ಕೊಂಡೆ, ಸ್ಟಾರ್ಟಿಂಗ್ ಹಿಂಗಿತ್ತು, ಎಂಡಿಂಗ್ ಏನಿಲ್ಲ ಅಪ್ಪನ್ ಚೀಟ್ ಮಾಡೋ ವಿಡಿಯೋ. ಆ ಥರ ಮಾಡಬಾರ್ದು ಗೈಸ್, ಆ್ಯಕ್ಚುಲಿ ಮಾಡಬಾರ್ದು. ನೆಕ್ಸ್ಟ್ ವಿಡಿಯೋ ನೋಡೋಣ. ಬ್ರೋ, ಫುಲ್ ಪೆನ್ ಡ್ರೈವ್ ಖಾಲಿ ಮಾಡಿ ತಂದಿದ್ದೇನೆ, ಇದೆಲ್ಲ ಹಾಕಿ ಕೂಡ ಆಯ್ತಾ? ಸರ್, ಆಪ್ಕ ಟಿಕ್ಕಾ ಚಿಕನ್ ತಿನ್ನೋದೇ ತುಂಬ ಟೈಮ್ ಆಯ್ತು. ನಿಮ್ಗೆ ಮನ್ಸತ್ಕೊಂಡ ಮಾರ. ಯಾಕೆ ಬ್ರೋ? ಚಿಕನ್ ಅನ್ನು ಸಾಯಿಸಿ ತಿಂತಿದ್ದೀರಲ್ಲ, ಇದಕ್ಕೆ ಒಂದು ಫ್ಯಾಮಿಲಿ ಇರ್ಬೋದು. ಇದು ಯಾರ್ದು ಅಪ್ಪ ಆಗಿರ್ಬೋದು, ಯಾರ್ದು ಅಮ್ಮ ಆಗಿರ್ಬೋದು. ಇದ್ರ ಮಕ್ಕಳು ಮನೇಲಿ ಕುತ್ಕೊಂಡು ಚಿಕನ್ ಡ್ಯಾಡಿ ಪೇಟೆಗೆ ಹೋಗಿದ್ದಾರೆ, ಬರುವಾಗ ಕಿಂಡರ್ ಜಾಯ್ ತಗೊಂಡ್ ಬರ್ತಾರೆ ಅಂತ ಕಾಯ್ತಾ ಇರ್ಬೋದು. ಆದ್ರೆ ನೀವು ಚಿಕನ್ ಡ್ಯಾಡಿನ ಕಿಡ್ನಾಪ್ ಮಾಡಿ ತಿಕ್ಕ ತಿಂದು ನಿಮ್ಮ ತಿಕ್ಕ ಕಟ್ಟಿ ಮಾಡ್ಕೊಳ್ತೀರಿ. ಇದ್ರ ವೈಫ್ ಮನೇಲಿ ಕುತ್ಕೊಂಡು ಅಂಜಲ್ ಫ್ರೈ ಮಾಡಿ ಚಿಕನ್ ಹಸ್ಬೆಂಡ್ಗೋಸ್ಕರ ಕಾಯ್ತಿರ್ಬೋದು. ಆದ್ರೆ ನೀವು ಚಿಕನ್ ಹಸ್ಬೆಂಡ್ ನ ಫ್ರೈ ಮಾಡಿ ನೀವು ತಿಂತಿದ್ದೀರಾ. ನೀವು ನಮ್ಗೆ ಮನುಷ್ಯರು ಅಂತ ಎಂತ ಕರೀದು? ಎಂತಕ್ಕೆ? ನಮ್ಗೆ ಮನಸ್ಸುಂಟು, ಅದ್ರೊಳಗೆ ಮನುಷ್ಯತ್ತುಂಟು, ಅದಕ್ಕೆ ನಮ್ಗೆ ಮನುಷ್ಯರು ಅಂತ ಕರೆಯೋದು. ಅದೇ ನೀವು ಮನುಷ್ಯರ ಹೆಸರಲ್ಲಿ ಕಲಂಕ. ನೀವು ಕಲಂಕ. ಬ್ರೋ, ನೀವು ಪ್ಯೂರ್ ವೆಜ್? ಹೌದು ಬ್ರೋ, ಇವತ್ತು ಮಂಡೇ ಅಲ್ಲ, ನಾನು ಪ್ಯೂರ್ ವೆಜ್. ನಾನು ಮಂಡೇ ಮತ್ತೆ ಫ್ರೈಡೆ ನಾನ್ ವೆಜ್ ತಿನ್ನೋದಿಲ್ಲ. ಇಷ್ಟೆಲ್ಲ ಹೇಳ್ಬಿಟ್ಟು ಹೆಂಗಪ್ಪ ಚಿಕನ್ ಎಲ್ಲ ತಿನ್ನೋದು? ಇಷ್ಟೆಲ್ಲ ಹೇಳ್ಬಿಟ್ಟು ಚಿಕನ್ ತಿನ್ನಕ್ಕಾಗಲ್ಲ, ಆಲ್ರೆಡಿ ಚಿಕನ್ ಫ್ಯಾಮಿಲಿ ಎಲ್ಲ ಬಗ್ಗೆ ಎಲ್ಲ ಹೇಳ್ಬಿಟ್ಟವನೆ. ನೆಕ್ಸ್ಟ್ ವಿಡಿಯೋ ನೋಡೋಣ. ಅಲ್ಲಣ್ಣ, NS RM5 SS ಗಾಡಿ ಅವೆಲ್ಲ ಬಿಟ್ಟು ಇಂಥ ಗಾಡಿ ಯಾಕೆ ತೊಲಕ್ ಹೋಗಿದಣ್ಣ ನೀ? ಇಂಥ ಗಾಡಿ ಇದ್ರೆ ಯಾವ ದೋಸ್ತನು ಸ್ವಲ್ಪ ಗಾಡಿ ಕೊಡು ಅಂತ ಕೇಳಲ್ಲ. ಅನ್ಕೊಂಡೇ ಇಲ್ಲ ಗೈಸ್, ನಾನೇನೋ ಪಾಪ ಕಾಸು ಇಲ್ಲ ಅಂತ ಬರೀ TVS ಈಸ್ಕೊಂಡವನ್ ಅನ್ಕೊಂಡ್ರೆ, TVS ಈಸ್ಕೊಂಡಿದ್ದು ಫ್ರೆಂಡ್ಸಿಗೋಸ್ಕರ. ಫ್ರೆಂಡ್ಸ್ ಈ ಥರ ಮಾಡ್ತಾರಂತ.
ಸಖತ್ ಕ್ರಿಯೇಟಿವಿಟಿ ಚೆನ್ನಾಗೈತೆ. ಸೊ ನೆಕ್ಸ್ಟ್ ವಿಡಿಯೋ ನೋಡೋಣ. ನೀವು ನಮ್ಮ ಹತ್ರ ಹೇಳೋಕ್ಕಾಗುತ್ತಾ ಗಾಡಿಯಿಂದ ಎಂತ ಕೊಡ್ತೀರಾ ಅಂತ? ಹೇಳೋಕ್ಕಾಗುತ್ತಾ? ಎಲ್ಲ ಡಾಗ್ಸಿಗೂ ನಾನೇ ಕೇಳ್ತೀನಿ ಕ್ವಶನ್. ಯಾಕೆ ನನ್ನ ಸೈಕಲ್ ಹಿಂದ್ಗಡೆ ಬರ್ತಾ ಇರ್ತೀಯಲ್ಲ ನೀನು? ಹೌದು ಗೈಸ್, ಡೈಲಿ ಇದೇ ಆಗೈತೆ ನನಗೆ, ಯಾಕಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಆಲ್ ಸ್ಟ್ರೀಟ್ ಡಾಗ್ಸ್ ಆರ್ ಲೈಕ್ ದಿಸ್. ವೆರಿ ಸ್ಯಾಡ್. ಸರ್, ಇದು ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿರೋ ಸಾಂಪ್ರದಾಯಿಕ ಆಚರಣೆ ಸರ್. ನಾವು ಬಂದಿರೋ ಹಾದಿನ ಮರಿಬಾರ್ದಂತೆ, ಅದಕ್ಕೋಸ್ಕರ ನಾವು ಪ್ರತಿದಿನ ಈ ಆಚರಣೆ ಮಾಡ್ತಾನೆ ಇರ್ತೀವಿ ಸರ್. ವಾಟ್ ಗೈಸ್, ಇದಕ್ಕಲ್ಲನಾ? ನೋ ಕಾಮೆಂಟ್ಸ್. ಸೊ ಗೈಸ್, ನೆಕ್ಸ್ಟ್ ಒಂದು ಡ್ಯಾನ್ಸ್ ವಿಡಿಯೋ. ಸೊ ನೋಡೋಣ. ಇದು ಗೈಸ್ ಸ್ಕೂಲ್ ಲೈಫ್ ಅಂದ್ರೆ ಈ ತರ ಇರಬೇಕು, ಈ ಲೆವೆಲಲ್ಲಿ ಇರಬೇಕು. ಈಸ್ ಪಕ್ಕಾ ಬ್ಯಾಕ್ ಬೆಂಚರ್. ನೆಕ್ಸ್ಟ್ ವಿಡಿಯೋ. ಏನಾಗಿದ್ಯೋ? ಲೋ ಮಚ, ನಿಂಗೊಂದು ವಿಷಯ ಹೇಳ್ತೀನಿ, ನೀನ್ ಬೈಬೇಡೋ. ನಿನ್ನೇನಕ್ಕೆ ಬೈತೀನಿ ಹೇಳೋ? ಏನಿಲ್ಲ ಮಚ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಹುಡುಗಿ ಪರಿಚಯ ಆದ್ಲು. ಅವಳು ಫೋಟೋಸ್ ಕಳ್ಸು ಅಂತ ಹೇಳಿದ್ರೆ ನನ್ನ ಫೋಟೋಸ್ ಬದಲು ನಿನ್ ಫೋಟೋಸ್ ಕಳ್ಸಿದ್ದೇನೆ ಮಚ. ಇವಾಗ ಅವ್ರ ಫೋಟೋಸ್ ನಮ್ಮ ಆಫ್ ಮಾಡಿ ನ್ಯೂಡ್ ವಿಡಿಯೋ ಮಾಡೋರು ಮಚ. ಬ್ಲಾಕ್ ಮೇಲ್ ಮಾಡ್ತಿದ್ದಾರೋ? ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ, ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ. ಡೋಂಟ್ ಟ್ರಸ್ಟ್ ಯುವರ್ ಬೆಸ್ಟ್ ಫ್ರೆಂಡ್ಸ್. ಚೆನ್ನಾಗಿತ್ತು. ಯಾಕೆ ಕಳ್ಸಿದಂತ ಇವಾಗ ಗೊತ್ತಾಯ್ತು. ಡೋಂಟ್ ಟ್ರಸ್ಟ್ ಯುವರ್ ಬೆಸ್ಟ್ ಫ್ರೆಂಡ್ಸ್. ಸೊ ಆ್ಯಕ್ಚುಲಿ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ವಿಡಿಯೋ ಅಂತೂ ನಿಮ್ದೆಲ್ಲ ಫೇವ್ರೇಟ್ ಆಗಿರ್ಬೋದು. ಇವರು JB ಶಶಾಂಕ್ ಗೊತ್ತಿರ್ಬೋದು, ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರು. ಸೊ ನೋಡೋಣ ಇವ್ರದ್ದೊಂದು ವಿಡಿಯೋ. ನಿನಗ್ ಅನ್ಸ್ತಿರ್ಬೇಕು ನಾವ್ ನಿನಗ್ ಹೊಡೆದ್ರೆ ನಮಗ್ ತೃಪ್ತಿ ಸಿಗುತ್ತೆ ಅಂತ. ಆದ್ರೆ ಈ ಪ್ರಪಂಚದಲ್ಲಿ ಯಾವ್ದೇ ತಂದೆ ತಾಯಿಗೂ ಅವ್ರ ಮಕ್ಕಳ ಮೇಲೆ ಕೈ ಮಾಡಕ್ಕೆ ಮನ್ಸ್ ಬರಲ್ಲ. ನೀನೇ ನಮ್ಮನ್ನ ಫೋರ್ಸ್ ಮಾಡ್ತೀಯ. ನಾನ್ ನಿನ್ನ ಬೆಲ್ಟಲ್ ಹೊಡೆದ್ರು, ನಿಮ್ಮಮ್ಮ ನಿನ್ನ ಚಪ್ಲಿಲ್ ಹೊಡೆದ್ರು, ನಿಮ್ಮಪ್ಪ ನಿನ್ನ ಕಾಲಲ್ಲಿ ಒದ್ರು, ನಾನ್ ನಿನ್ನ ಪರ್ಕೆಯಲ್ಲಿ ಹೊಡೆದ್ರು. ಹೀಗೆಲ್ಲಾ ಮಾಡಕ್ಕೆ ನಮ್ಗೂ ಇಷ್ಟ ಇರಲ್ಲ ಕಣಪ್ಪ. ಬಟ್ ನೀನ್ ಆಡೋ ರೀತಿ ನಾವ್ ನಿನ್ನ ಹೊಡಿಯೋ ತರ ಮಾಡುತ್ತೆ. ಫಸ್ಟ್ ಆಫ್ ಆಲ್ ನಾವ್ ನಿನಗ್ ಹೊಡಿತಾ ಇಲ್ಲ, ನಮ್ಮನ್ ನಾವೇ ಹೊಡ್ಕೋತಾ ಇದೀವಿ. ನಾವ್ ಹೊಡಿಯೋವಾಗ ನೀನ್ ಜೋರಾಗಿ ಅಳ್ತೀಯ, ಬಟ್ ನೀನ್ ಅಳ್ಬೇಕಾದ್ರೆ ನಾವ್ ಒಳಗೊಳಗೆ ಇನ್ನೂ ಜೋರಾಗಿ ಅಳ್ತಿರ್ತೀವಿ. ನಿನ್ ಅಳುಗಿಂತ ನಮ್ ಸಂಕಟನೇ ಜಾಸ್ತಿ ಕಣೋ. ನಿನ್ನ ಹೊಡಿತಿದ್ರೆ ನಿನಗಿಂತ ಜಾಸ್ತಿ ನೋವು ನಮ್ ಮನ್ಸಿಗೆ ಆಗೋದು. ನಿನ್ ಹೊಡೆದ್ರೆ ನಮಗ್ ನಾವೇ ಹೊಡ್ಕೊಂಡಂಗೆ. ಸ್ವಲ್ಪ ಬುದ್ಧಿ ಕಲಿಯೋ ಚಿನ್ನ. ನಮ್ ಕೈಯಲ್ಲಿ ನೀನ್ ಹೊಡಿಸ್ಕೊಂಡು ನಮಗ್ ನೋವು ಕೊಡ್ಬೇಡ ಪ್ಲೀಸ್, ಕೈ ಮುಗಿತೀವಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಈ ತರ ಹಿಂಸೆ ಕೊಟ್ರೆ ಜನ 100% ಕರೆಕ್ಟ್. 100% ಗೆಸ್. ಹಿಂಗೆ ಆಗೋದು. ನಿಮ್ಮ ಬಗ್ಗೆ ಗೊತ್ತಿಲ್ಲ, ಬಟ್ ಹಿಂಗೆ ಏನಿಲ್ಲ ಗೈಸ್. ಸೊ ಆ್ಯಕ್ಚುಲಿ ಇದು ನಮ್ಮ ಲಾಸ್ಟ್ ವಿಡಿಯೋ. ಸೊ ಹೋಪ್ ಯು ಲೈಕ್ ಗೈಸ್. ಇಷ್ಟ ಆಗಿರ್ಬೋದು ಅನ್ಕೋತೀನಿ ಫಸ್ಟ್ ವಿಡಿಯೋ. ಸೊ ಸ್ವಲ್ಪ ಹಿಂಗೆ ಇರುತ್ತೆ. ಸೊ ಅಡ್ಜಸ್ಟ್ ಮಾಡಿ ಗೈಸ್. ಸೊ ಅಪ್ಕಮಿಂಗ್ ವೀಡಿಯೋಸ್ ಚೆನ್ನಾಗೇ ಮಾಡ್ತೀನಿ. ಸೊ ಫಸ್ಟ್ ವಿಡಿಯೋ ಗೊತ್ತಿಲ್ಲ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ಬಿಟ್ಬಿಡಿ. ಲೈಕ್ ಮಾಡಿ ಇಷ್ಟ ಆದರೆ, ಇಲ್ಲ ಅಂದರೆ ಡಿಸ್ಲೈಕೇ ಮಾಡಿ ಗೈಸ್. ಸೊ ನೆಕ್ಸ್ಟ್ ಟೈಮ್ ನನ್ನ ವಿಡಿಯೋ ಗೊತ್ತಾಗುತ್ತೆ. ಇಷ್ಟ ಆದರೆ ಇನ್ನೂ ಮಾಡ್ತಾ ಇರ್ತೀನಿ ಗೈಸ್. ಸೊ ಇವತ್ತಿಷ್ಟೇ. ಥ್ಯಾಂಕ್ ಯು, ಬಾಯ್.